ರಾಜಿ ಮಸಾಲ. ಎಂತ ಅಡಿಗೆಯ ರುಚಿಯ ರಹಸ್ಯವು 20 ರೂಪಾಯಿ. ಸಂಪುಟ ವಿಸ್ತರಣೆ ಆದಾಗ ಕೆಲವರಿಗೆ ಸ್ಥಾನ ಸಿಗೋದಿಲ್ಲ, ಆಗ ಬೆಂಬಲಿಗರು ಕಾರ್ಯಕರ್ತರು ಪ್ರತಿಭಟನೆ ಮಾಡೋದು ಸಹಜ ಅಂತ ಯತೀಂದ್ರ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಬೀದರ್ನಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಆಗ್ತಾ ಇರುವಂತಹ ಅಸಮಾಧಾನದ ಬುಗ್ಗೆ, ಕಾಂಗ್ರೆಸ್ನಲ್ಲಿ ಇಟ್ಟಿರುವಂತಹ ಬೆಂಕಿ, ಇದನ್ನು ಆರಿಸೋ ಕೆಲಸವನ್ನ ಸದ್ಯಕ್ಕೆ ಮಾಡೋ ಪ್ರಯತ್ನ ಆಗ್ತಾ ಇದೆ. ಆರಿಸೋಕ್ಕಾಗತ್ತಾ? ಫೈರ್ ಇಂಜಿನ್ ಹೈಕಮಾಂಡ್ನಿಂದ ಕಳಿಸ್ಕೊಡ್ತಾರಾ ಅಥವಾ ಇಲ್ಲಿರೋರ ನಾಯಕರನ್ನೇ ಫೈರ್ ಇಂಜಿನ್ ರೀತಿಯಲ್ಲಿ ಉಪಯೋಗಿಸ್ತಾರಾ ಗೊತ್ತಿಲ್ಲ. ಬಟ್ ಯತೀಂದ್ರ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ನಲ್ಲಿ ಇವೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಅನ್ನೋ ರೀತಿನಲ್ಲಿ ಇದೆ. ನೋಡಿ, ಯಾವುದೇ ಒಂದು ಸರ್ಕಾರದಲ್ಲಿ ಯಾವಾಗಲಾದರೂ ಸಂಪುಟ ಪುನಾರಚನೆ ಆದಾಗ ಅಥವಾ ವಿಸ್ತರಣೆ ಆದಾಗ ಒಂದಷ್ಟು ಸಚಿವಾಕಾಂಕ್ಷಿಗಳಿಗೆ ಸಿಗೋದಿಲ್ಲ. ಆಗ ಅವ್ರ ಕಾರ್ಯಕರ್ತಗಳು, ಅವರ ಬೆಂಬಲಿಗರು ಯಾರಿರ್ತಾರೆ, ಒಂದಷ್ಟು ಪ್ರತಿಭಟನೆ ಮಾಡೋದೆಲ್ಲ ಆಗುತ್ತೆ, ಅದು ಸಹಜವಾದದ್ದು. ಬಟ್ ಅದನ್ನೇ ಅಂತಹ ದೊಡ್ಡ ವಿಷಯ ಏನಲ್ಲ ಸರ್. ಅಂದ್ರೆ ಈಗ ಯಶವಂತರಾಯಗೌಡ ಪಾಟೀಲ್ರು ಕೂಡ ಈಗ ಇಂದಾನೆ ನಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತಂದು ಈಗಾಗಲೇ ರಾಜೀನಾಮೆ ಕೊಡಿರ್ತಾರೆ. ಏನು ಹೇಳ್ತಾರೆ ಸರ್? ಇನ್ನೂ ಸಾಕಷ್ಟು ಜನ ಕೊಡೋರು ಇದ್ದಾರೆ. ಈಗ ನೋಡಿ, ನಾನು ಈಗಾಗಲೇ ಹೇಳಿದಾಗೆ ಸಂಪುಟ ಪುನರಚನೆ ಅಥವಾ ವಿಸ್ತರಣೆ ಮಾಡಿದಾಗ ಈ ರೀತಿ ಒಂದಷ್ಟು ಅಸಮಾಧಾನಗಳು ಎಲ್ಲ ಪಕ್ಷಗಳಲ್ಲೂ, ಎಲ್ಲ ಸರ್ಕಾರದಲ್ಲೂ ಎಲ್ಲ ಕೂಡ ಆಗಿವೆ. ಆದರೆ ಅಂತಿಮ ತೀರ್ಮಾನ ತೆಗೆದುಕೊಳ್ಳೋದು ಹೈಕಮಾಂಡ್ ಅವರು. ಸೊ ಹೈಕಮಾಂಡ್ ಅವರು ಒಂದು ತೀರ್ಮಾನ ಮಾಡಿ ಒಂದಷ್ಟು ಜನನ ಸಚಿವರ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ ಮೇಲೆ ಅದನ್ನು ಈ ಪಕ್ಷದವರು ಒಪ್ಕೊಳ್ಬೇಕಾಗುತ್ತೆ. ಸೊ ಅದ್ರ ಬಗ್ಗೆ ಮತ್ತೆ ಇನ್ನೇನು ನಾನು ಕಾಮೆಂಟ್ ಅವ್ರಿಗೇನು ಅಸಮಾಧಾನ ಇಲ್ಲ. ಮತ್ತು ಯಾರ್ಯಾರು ಮಂತ್ರಿಗಳಾಗಿದ್ದರು ಅವರಲ್ಲಿ ಎಷ್ಟೊಂದು ಜನ ಬಂದು ತಂದೆಯವ್ರನ್ನ ಬಂದು ಭೇಟಿ ಮಾಡಿ ಶುಭಾಶಯಗಳು, ಅವತ್ತು ತಂದೆಯವ್ರ ಬರ್ತಡೇ ಕೂಡ ಆಯಿತು, ಹುಟ್ಟಿದಬ್ಬ ಕೂಡ ಆಯಿತು ನೆನ್ನೆ. ಸೊ ಹಾಗಾಗಿ ಬಂದು ಶುಭಾಶಯಗಳನ್ನು ಕೂಡ ತಿಳಿಸಿದರು. ತಂದೆಯವ್ರನ್ನೆಲ್ಲರಿಗೂ ಕೂಡ ಶುಭ ಹಾರೈಸಿದ್ದಾರೆ. ಸೊ ಅವ್ರಿಗೇನು ಅಸಮಾಧಾನ ಇಲ್ಲ. ಹಿರಿಯರು ಕೂಡ ಅಸಮಾಧಾನ ಇದ್ದಾರೆ, ಸಾಕಷ್ಟು ಹಿರಿಯರನ್ನ. ಯಾವ ಹಿರಿಯರನ್ನು ಕಡೆಗಣಿಸಿಲ್ಲ. ಇವಾಗ ಒಂದು ಸರ್ಕಾರ ಮಾಡಿದಾಗ, ಒಂದು ಸಂಪುಟ ಅಂತ ರಚನೆ ಆದಾಗ ಹಿರಿಯರನ್ನ ಕಿರಿಯರನ್ನ ಎಲ್ಲರನ್ನೂ ಸೇರಿಸಿ ಸಂಪುಟ ಮಾಡ್ತಾರೆ ಅಲ್ವಾ? ಬರೀ ಹಿರಿಯರ ಅಥವಾ ಬರೀ ಕಿರಿಯರು ಎಲ್ಲರೂ ಬರೀ ಹಿರಿಯರು ಮಾತ್ರ ಅಥವಾ ಬರೀ ಕಿರಿಯರು ಮಾತ್ರ ಮಾಡೋದಿಲ್ಲ, ಇಬ್ಬರೂ ಸೇರಿಸಿ ಒಂದು ಸಂಪುಟ ಮಾಡ್ತಾರೆ. ಹಾಗಾದಾಗ ಕೆಲವರು ಕೈ ಬಿಡೋದು ಸಹಜ ಇರುತ್ತೆ. ಸೊ ಹಾಗಾಗಿ ಅಂತ ಅಸಮಾಧಾನ ಸಣ್ಣ ಪುಟ್ಟದ ಹಾಗೆ ಆಗುತ್ತೆ. ಮಹಿಳೆಯರು ಕೊಡ್ತಾರೆ ಒಂದು ಸಚಿವ ಸ್ಥಾನ. ಬಟ್ ಕೊನೆ ಮೂಮೆಂಟ್ನಲ್ಲಿ ಒಂದು ಸ್ಥಾನ ಈಗ ಸದ್ಯಕ್ಕೆ ಖಾಲಿ ಇಡಬೇಕು ಅಂತ ಹೇಳಿ ಇಟ್ಟಿದ್ದಾರೆ. ಅದಕ್ಕೆ ಅಂತಿಮ ತೀರ್ಮಾನ ತೆಗೆದುತಾರೆ. ಈಗ ಕುರುಬ ಸಮುದಾಯಕ್ಕೆ ಮಹಿಳೆಗೆ ಕೊಟ್ಟಿದ್ದು ಸರ್, ಅಂಥದ್ದು ಅವರು ತೆಗೆದ್ರು. ನಿನ್ನೆ ಕೂಡ ಅವರು ಪಾಪ ಸಾಕಷ್ಟು ಅಸಮಾಧಾನ ಹೊರ ಹಾಕಿದ್ರು. ಅವ್ರಿಗೆ ಅಸಮಾಧಾನ ಹಾಕಿಲ್ಲ. ಏನು ಹೇಳಿದ್ರೆ ಗಾಯತ್ರಿ ಶಾಂತೇಗೌಡರು ಯಾತಕ್ಕೆ ನನಗೆ ಕೊನೆ ಮೂಮೆಂಟಲ್ಲಿ ಪಟ್ಟಿಯಿಂದ ಕೈ ಬಿಟ್ಟಿದ್ದಾರೆ ಗೊತ್ತಿಲ್ಲ. ಬಟ್ ನನಗೆ ಭರವಸೆ ಇದೆ, ಮತ್ತೆ ಸೇರಿಸ್ಕೊಳ್ತಾರೆ ಭರವಸೆ ಇದೆ ಅಂತ ಹೇಳಿದ್ದಾರೆ. ಅಷ್ಟೇ ಹೇಳಿದ್ದಾರೆ, ಎಲ್ಲ ಅಸಮಾಧಾನ ತೋರಿಸಿದ್ದಾರೆ. ಸೊ ಆ ರೀತಿದೇನಿಲ್ಲ.